ನಾವೇನು ಆಕ್ರಮಣಕ್ಕೆ ಹೋಗೋದಿಲ್ಲ. ಆಕ್ರಮಣ ಆದಾಗ ಏನು ಮಾಡಬೇಕು? ನಾವು ಹಾಗೆ ಓಡುವುದಾ? ಪಾಕಿಸ್ತಾನದಲ್ಲಿದ್ದಾಗೆ, ಬಾಂಗ್ಲಾದೇಶದಲ್ಲಿದ್ದಾಗೆ ಅವರ ಆಕ್ರಮಣ ಮಾಡ್ತಾ ಇರೋದು ನಾವು ಓಡ್ತಾ ಇರೋದು ಎಲ್ಲಿಗೆ? ಓಡೋದು ಎಲ್ಲಿಗೆ? ನಮಗೆ ಓಡಲಿಕ್ಕೆ ಸಾಧ್ಯನೇ ಇಲ್ಲ ತಾನೇ. ಇದಕ್ಕೆ ಸರ್ಕಾರನೂ ರಕ್ಷಣೆ ಕೊಡಬೇಕು, ಪೊಲೀಸು ಆ ರೀತಿಯ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕಾದ್ದು. ಗೂಂಡಗಳು ಯಾರ್ಯಾರಿದ್ದಾರೆ, ಗೂಂಡಗಳನ್ನು ಹತ್ತಿಕ್ಕುವಂಥ ಕೆಲಸ ಅವರು ಮಾಡಬೇಕಾಗಿ. ಇದು ಖಂಡನೀಯ, ಇದು ಮಾಡಬಾರ್ದು. ಇದು ಎಲ್ಲ ಹಿಂದೂಗಳಿಗೆ ಒಂದು ಎಚ್ಚರಿಕೆ, ಸರ್ಕಾರಕ್ಕೆ ಎಚ್ಚರಿಕೆ, ಪೊಲೀಸರಿಗೆ ಎಚ್ಚರಿಕೆ. ಆದರೆ ಪೊಲೀಸರು ಇದರಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ತಪ್ಪು ಮಾಡಿದರು ಅಂತ ನನಗೆ ಅನಿಸ್ತಾ ಉಂಟು. ಒಳ್ಳೆಯ SP ಇದ್ದಾರೆ, ಅವರು ಇದನ್ನು ಸರಿ ಮಾಡಿಕೊಂಡು ಇವರ ಮೇಲೆ ಇದ್ದಂಥ 307 ತೆಗಿಬೇಕು. ಅವರು ಮೆರವಣಿಗೆ ಮಾಡ್ತಾರೆ ಅಂತ ನಾನು ಅದಕ್ಕೆ ಪೂರ್ತಿಯಾಗಿ ಬೆಂಬಲ. ಆ ಮೆರವಣಿಗೆಗೆ ಪೊಲೀಸರು ಅದಕ್ಕೆ ಅನುಮತಿ ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು. ಅವರು ಅದನ್ನು ಸೈಡ್ಲೈನ್ ಮಾಡ್ತಾರೆ. ಟೈಮೇ ಇರಲಿಲ್ಲ. 4:15 ಅವರು ಸ್ಟಾರ್ಟ್ ಆದ ಕೂಡಲೇ ನೀವು ಹೇಳಿದ ಜನಗಳಲ್ಲೇ ಇತ್ತು ರೆಡಿಯಾಗಿ. ನಾವು ಪೊಲೀಸಿಗೆಲ್ಲ ಫೋನ್ ಮಾಡಿ ಟ್ರೈ ಮಾಡುವಾಗ ಪೊಲೀಸ್ ಸಿಗ್ತಿಲ್ಲ. ಇದು ಫೋನ್ ಲಗ್ಗಲಿಲ್ಲ. ಮಗ ಫೋನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಫೋನ್ 112ಗೆ ಮಾಡಿದ್ದು, ನಾನು ಮಾಡಿದ್ದೆ. ಹಾಗೆ ಹೇಳಿದ್ದು ಅಂದರೆ ಒಳಗೆ ಬರಲಿಕ್ಕೆ ಬಿಡಲೇ ಇಲ್ಲ. ಒಂದು 100-150 ಜನ ಇತ್ತು. ಎಂತದ್ದು ಸುಮ್ಮನೆ ಹೇಳಿ ಸರ್. ಅತ್ಯಂತ ದೌರ್ಭಾಗ್ಯವಾದಂಥ ಒಂದು ಸಂಗತಿ. ಆದರೆ ಇದೊಂದು ಹಿಂದೂ ಸಮಾಜಕ್ಕೆ ಎಚ್ಚರಿಕೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಈ ರೀತಿ ಭಯೋತ್ಪಾದಕ ಮುಸಲ್ಮಾನ್ ಸಮಾಜ ಹಿಂದೂ ಸಮಾಜವನ್ನು ಈ ರೀತಿ ಎದುರಿಸ್ತಾನೆ ಹೋಗ್ತದೆ. ಆಶ್ಚರ್ಯ ಅಂದರೆ ನನಗೆ ಒಂದು ಹೆಣ್ಣು ಮಗಳ ಮೇಲೆ ಆಗಿರುವಂಥ ಆಕ್ರಮಣ ಇದು. ಅಲ್ಲಿಗೆ ಬಂದು ಆಕ್ರಮಣ ಮಾಡಿರೋದು. ಸರ್ಕಾರ ಅಥವಾ ಪೊಲೀಸ್ ಯಾರಿಗೆ ಸಹಕಾರ ಮಾಡಬೇಕು ಅಂತ ಒಂದು ನನ್ನ ಚಿಂತನೆ ಇರುವಂಥದ್ದು. ಗಾಯ ಆಗಿರೋದು ಇವರಿಗೆ, ಪೆಟ್ಟಾಗಿರೋದು ಇವರಿಗೆ, ಇವರು ಮನೆಯಲ್ಲಿದ್ದವರು, ಇವರ ಮೇಲೆ ಮಾಡಿದ್ದಾರೆ. ಈಗ ನನಗೆ SP ಬಗ್ಗೆ ತುಂಬ ಗೌರವ ಇದೆ. ಅವರು ಇಲ್ಲಿ ಬಂದ ಮೇಲೆ ಮರಳು, ಆಮೇಲೆ ಕೂಡಿಕಟ್ಟ, ಇಂಥದ್ದೆಲ್ಲ ಮಾಡಿದ್ದಾರೆ. ಸೊ ಈಗ ಒಂದು ಸ್ವಲ್ಪ ಏನೋ ಮಾಡಲಿಕ್ಕೆ ಹೊರಟು, ಆಮೇಲೆ ಸರಿಯಾಗೆಲ್ಲ ಮಾಡಿದ್ದಾರೆ. ಈಗ ಪ್ರಶ್ನೆ ಬಂದಿರುವಂಥದ್ದು, ಹೆಣ್ಣನ್ನು ರಕ್ಷಣೆ ಮಾಡುವುದು ಯಾರು? ಹೆಣ್ಣು ಕೂಡ ರಕ್ಷಣೆ ಮಾಡಲಿಕ್ಕೆ, ತನ್ನನ್ನು ತಾನು ರಕ್ಷಣೆ ಮಾಡಲಿಕ್ಕೆ, ಆತ್ಮರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೂಡ ಆಗದಂಥ ಒಂದು ವಾತಾವರಣ ಆಗಿದೆ. ಮಗನ ಮೇಲೆ 307 ಹಾಕಿದ್ದಾರೆ. ಮಗನ ಎದುರಿನಲ್ಲೇ ಅಮ್ಮನಿಗೆ ಬೈದಾಗ, ಅಮ್ಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದಾಗ ಮಗ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಚಿಂತನೆ ಆಗಬೇಕು. ಗೊತ್ತಿಲ್ಲ ಸರ್ಕಾರದ ಕಾನೂನು ಏನಿದೆ ಅಂತ. ಸಾಮಾನ್ಯ ಜನ ಅವನೊಬ್ಬ ಗಂಡಸು ಆಗಿದ್ದರೆ, ಮಗ ಆಗಿದ್ದರೆ ಅಥವಾ ಮಗಳಾಗಿದ್ದರೆ, ತಾಯಿಗೆ ಅಥವಾ ತಂದೆಗೆ ಹೊಡಿತಾರೆ ಅಂತಾದಾಗ ಅವ ಸುಮ್ಮನೆ ಕೂತ್ಕೊಂಡ್ರೆ, ಇದು ಮಹಾಭಾರತದಲ್ಲಿ ಆಗಿದೆಯಲ್ಲ, ದ್ರೌಪದಿ ಸೀರೆ ಎಳೆಯುವಾಗ ಹೇಡಿಗಳಾಗೆ ಇವರು ಕೂತಿದ್ದಾರೆ ಅಂತ ನಾವು ಇವತ್ತಿನವರ ಕಥೆ. ಹಾಗೆ ಇರಬೇಕಾ ಅಥವಾ ಅದಕ್ಕೇನಾದರೂ ಯೋಚನೆ ಮಾಡಬೇಕಾ? ಇದು SP ಅವರು ಹೇಳಬೇಕಾದಂಥ ಸಂಗತಿ ಅಥವಾ ಸರ್ಕಾರ ಹೇಳಬೇಕಾದಂಥ ಸಂಗತಿ. ಅಷ್ಟೆಲ್ಲ ಆದ ಮೇಲೆ ಕೂಡ ಇವರ ಮೇಲೆ 307 ಹಾಕಿದ್ದಾರೆ. ಅವರಿಲ್ಲಿ ಬಂದಿದ್ದಾರೆ, ಪೊಲೀಸಿಗೆ ಅಡ್ಡಿ ಮಾಡಿದ್ದಾರೆ, ಇವರ ಮೇಲೆ ಹೊಡೆದಿದ್ದಾರೆ, ಬಡಿದಿದ್ದಾರೆ. ಇವರ ಮೇಲೆ 307 ಹಾಕೋದಲ್ಲ, ಅವರ ಮೇಲೆ 307. ಇವರು ಆತ್ಮರಕ್ಷಣೆ ಮಾಡಿಕೊಂಡಿರೋದು ಅಷ್ಟೇ. ಆದರೆ ಇದು ಒಂದು ಸಣ್ಣ ಒಂದು ಘಟನೆ ಅಂತ ಯೋಚನೆ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ. ಇದು ಮುಂದೆ ಆಗುವುದಕ್ಕೆ ಸೂಚನೆಗಳು. ಎಲ್ಲೆಲ್ಲಿ ಅವರ ಈ ರೀತಿ SDP ಅಥವಾ ಭಯೋತ್ಪಾದಕ ಈ ರೀತಿಯ ಸಂಘಟನೆಗಳಿದೆ, ಇದು ನಾವು ಮುಂದೆ ಹೀಗೆ ಮಾಡ್ತೇವೆ ಅಂತ ಹೇಳುವಂಥದ್ದು. ಇಲ್ಲಾಂದರೆ ಒಂದು ಸಣ್ಣ ಒಂದು ಸಂಗತಿಗೆ ಜನಗಳನ್ನು ಪುನಃ ಕರ್ಕೊಂಡು ಬಂದು ಪುನಃ ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲೇ ಇಲ್ಲ. ಅವರಿಗೆ ಬೇಕಾದರೆ ಇದಲ್ಲದಿದ್ದರೆ ನಾವು ಇನ್ನೊಂದು ಕಡೆಯಲ್ಲಿ ಮಾಡಿಕೊಡ್ತೇವೆ, ಅವರು 100 ರೂಪಾಯಿ ತಾಯಿ ಕೊಡ್ತಿದ್ದಾರೆ. ಇದೆಲ್ಲ ಆದಾಗ ಅವ್ರು ಹೋಗಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಬಂದರು, ಅಲ್ಲಿಗೇ ಬಂದು ಪುನಃ ಇದು ಮಾಡಿಕೊಂಡು. ಅದಕ್ಕೋಸ್ಕರ ಇದು ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದು. ಮತ್ತು ಇದು ಮುಂದೆ ನಾವು ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳುವಂಥ ಹಿಂದೂ ಸಮಾಜವನ್ನು ಬೆದರಿಸುವಂಥ ಒಂದು ಕಾರ್ಯತಂತ್ರ ಅಂತ ಅನಿಸ್ತದೆ. ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಹಿಂದೂ ಸಮಾಜ ಎಲ್ಲ ರೀತಿಯಿಂದಲೂ ಎಚ್ಚರಿಕೆಯಿಂದ ಇರಬೇಕಾದಂಥ ಕಾಲಘಟ್ಟ ಇತ್ತು. ಯಾವುದೋ ಕಾನೂನು ಏನೋ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ನಾವು ಕಾನೂನನ್ನು ಉಲ್ಲಂಘಿಸ್ಕೊಂಡು ಇವತ್ತಿನವರೆಗೂ ಹೋಗಲಿಲ್ಲ, ಹೋಗೋ ಸ್ವಭಾವ ನಮ್ಮ ಹತ್ರ ಇಲ್ಲ.
ಆದರೆ ಅವರೇ ಬಂದಾಗ ಏನು ಮಾಡಬೇಕು ಅಂತ ಹೇಳೋದನ್ನು ಹಿಂದೂ ಸಮಾಜ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ. ವಿಷಯ ತೀಡಿ ಪುತ್ತೂರಿನ ಜನತೆ ಮೊನ್ನೆ ಬಂದಿಗೆ ಕರೆ ಕೊಟ್ಟಾಗ ಅಂದರೆ ಏನು ಅಂಗಡಿ ಹೋಗಿ ಹೇಳಲಿಲ್ಲ, ಈ ರೀತಿ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸಿದ ರೀತಿ ಅದು ತುಂಬ ಚೆನ್ನಾಗಿ, ಅಂದರೆ ಎಲ್ಲರಿಗೂ ಅನಿಸಿದೆ ಇದು. ಇವತ್ತು ಆ ಅಂಗಡಿಯ ಮೇಲೆ, ಇನ್ನೊಂದು ದಿವಸ ನನ್ನ ಅಂಗಡಿಯ ಮೇಲೆ, ಆ ದಿವಸ ಪೈಗಳ ಹೆಂಡತಿ ಅಂಜನ್ನ ಮೇಲೆ, ಮಗಳ ಸುನಯನ ನಯನ ಮೇಲೆ, ಇನ್ನು ನನ್ನ ಮೇಲೂ ಆಗಬಹುದು, ಖಂಡಿತ ಆಗುವುದೇ, ಇದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಅದಕ್ಕೆ ಹಿಂದೂ ಸಮಾಜ ಎಚ್ಚರಿಕೆಯಲ್ಲಿರಬೇಕು ಅಂತ ನಾನು ಮತ್ತೆ ಹೇಳ್ತೇನೆ. ನಾವೇನು ಆಕ್ರಮಣಕ್ಕೆ ಹೋಗೋದಿಲ್ಲ, ಆಕ್ರಮಣ ಆದಾಗ ಏನು ಮಾಡಬೇಕು ನಾವು ಹಾಗೆ ಓಡುವುದಾ? ಪಾಕಿಸ್ತಾನದಲ್ಲಿದ್ದಾಗೆ, ಬಾಂಗ್ಲಾದೇಶದಲ್ಲಿದ್ದಾಗೆ ಅವರು ಆಕ್ರಮಣ ಮಾಡ್ತಾ ಇರೋದು ನಾವು ಓಡ್ತಾ ಇರೋದು ಎಲ್ಲಿಗೆ? ಓಡೋದು ಎಲ್ಲಿಗೆ? ನಮಗೆ ಓಡಲಿಕ್ಕೆ ಸಾಧ್ಯನೇ ಇಲ್ಲ ತಾನೇ. ಇದಕ್ಕೆ ಸರ್ಕಾರನೂ ರಕ್ಷಣೆ ಕೊಡಬೇಕು, ಪೊಲೀಸು ಆ ರೀತಿಯ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕಾದ್ದು. ಗೂಂಡಗಳು ಯಾರ್ಯಾರಿದ್ದಾರೆ, ಗೂಂಡಗಳನ್ನು ಹತ್ತಿಕ್ಕುವಂಥ ಕೆಲಸ ಅವರು ಮಾಡಬೇಕಾಗಿತ್ತಲ್ಲ, ಆ ರೀತಿಯ ಕೆಲಸ ಮಾಡ್ತಾ ಇಲ್ಲ ಅಂತ ಅವರು. ಅದಕ್ಕೋಸ್ಕರ ನಾನು ಮತ್ತೆ SP ಅವ್ರ ಹತ್ರ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, 307 ಹಾಕೋದು ಸರಿಯಲ್ಲ ಅಂತ, ಹಾಕಿದ್ದು ಸರಿಯಲ್ಲ ಅಂತ. ಅವರಿಗೇನು ಗಾಯ ಆಗಲಿಲ್ಲ, ಏನೂ ಆಗಲಿಲ್ಲ. ಅಂಗಡಿಗೆ ಬಂದದ್ದವರನ್ನು ಹೊರಗೆ ದೂಡುವಂಥದ್ದು ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಅಂಗಡಿಯ ಮೇಲೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಆದರೆ ಅದು ನಮ್ಮ ವೈಯಕ್ತಿಕ ಹಕ್ಕು, ನಮಗೆ ಆ ಸ್ವಾತಂತ್ರ್ಯ ಇದೆ. ನಮಗೆ ನಮ್ಮ ಮೇಲೆ ಆಕ್ರಮಣ ಆದಾಗ ನಾವು ದೂಡದೆ ಮತ್ತು ಪೇಟದಿಂದ ಹಾಗೆ ಕೂತ್ಕೊಳ್ಳೋದ? ಹಾಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಆವತ್ತು 47ರಲ್ಲಿ ನೌಕಾಲಿಯಲ್ಲಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡಿದರು. ಅವತ್ತಿನ ಅಲ್ಲಿದ್ದಂಥ ಮುಸಲ್ಮಾನರು ಹೊಡೆದಾಟ ಸಿಕ್ಕಾಪಟ್ಟೆ ಹೊಡೆದರು, ತಲ್ವಾರ್ನಲ್ಲಿ ಹೊಡೆದರು, ಕತ್ತರಿಸಿದರು, ಅತ್ಯಾಚಾರಗಳಾಯಿತು, ಹತ್ಯೆ ಆಯಿತು. ಆಗ ಅಲ್ಲಿದ್ದಂಥ ಹಿಂದೂ ಸಮಾಜ ಎದ್ದು ನಿಂತಿತ್ತು ಇನ್ನೇನು ಮಾಡಲಿಕ್ಕೆ ಸಾಧ್ಯ, ನಾವು ಎದುರಿಸಬೇಕು ಅಂತ. ಅಷ್ಟೊತ್ತಾದಾಗ ಶನಿಗೆ ಗಾಂಧೀಜಿ ಬಂದು ಏನಾಗ್ತಾಯಿದೆ, ಹೀಗೀಗ ಆಗ್ತಾಯಿದೆ ನಾವು ಇದೆ. ಆವಾಗ ಅವರು ಹೇಳಿದರು, ಏನೇ ಆದರೂ ಕೂಡ ಮುಸಲ್ಮಾನನ ಒಂದು ಬಿಂದು ರಕ್ತ ಇಲ್ಲಿ ಬೀಳಬಾರ್ದು. ಆವಾಗ ನಾವೇನು ಮಾಡಬೇಕು? ನೀವೇನು ಮಾಡಿದ್ರು? ನೀವು ಸತ್ತರೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆ ಸ್ಥಿತಿ ಇಲ್ಲಿಗೆ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಆ ರೀತಿಯ ಚಿಂತನೆ ಇವತ್ತಿನ ಸರ್ಕಾರದಿರೋದು. ಅದಕ್ಕೋಸ್ಕರ ಒಂದೇ ಮಾತರಂ ನಾವು ಹಾಡುವುದಿಲ್ಲ. ಯಾವ ಒಂದೇ ಮಾತರಂ ಇಡೀ ದೇಶವನ್ನು ಒಂದು ಮಾಡಿದ್ದೋ ಅದನ್ನು ಮುಸಲ್ಮಾನರಿಗೋಸ್ಕರ ಮೊಹಮ್ಮದ್ ಅಲಿ ಅಥವಾ ಅವರ ಜೊತೆಯಲ್ಲಿರುವಂಥ ಜನಕ್ಕೋಸ್ಕರ ಅದನ್ನು ಕತ್ತರಿಸಿದ್ರು. ಅದಾದಮೇಲೆ ದೇಶ ವಿಭಜನೆ, ಇವತ್ತು ಮತ್ತೆ ದೇಶ ವಿಭಜನೆಗೆ ಇವರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಶಕ್ತಿ ತುಂಬಿಸಲಿಕ್ಕೋಸ್ಕರ ಇಲ್ಲಿದ್ದಂಥ ಒಂದಷ್ಟು ಜನ ಯಾರ್ಯಾರು ಪಾಕಿಸ್ತಾನದ ಪರವಾಗಿದ್ದಾರೋ ಅಥವಾ ಪಾಕಿಸ್ತಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು, ಅವರ ಒಂದು ಪ್ರಯತ್ನ ಈ ರೀತಿ ಆಗ್ತಾ ಇದೆ. ಇದನ್ನು 100ಕ್ಕೆ 100 ಇದು ಖಂಡನೀಯ, ಇದು ಮಾಡಬಾರ್ದು. ಇದು ಎಲ್ಲ ಹಿಂದೂಗಳಿಗೆ ಒಂದು ಎಚ್ಚರಿಕೆ, ಸರ್ಕಾರಕ್ಕೆ ಎಚ್ಚರಿಕೆ, ಪೊಲೀಸರಿಗೆ ಎಚ್ಚರಿಕೆ. ಆದರೆ ಪೊಲೀಸರು ಇದರಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ತಪ್ಪು ಮಾಡಿದರು ಅಂತ ನನಗೆ ಅನಿಸ್ತಾ ಉಂಟು. ಒಳ್ಳೆಯ SP ಇದ್ದಾರೆ, ಅವರು ಇದನ್ನು ಸರಿ ಮಾಡಿಕೊಂಡು ಇವರ ಮೇಲಿದ್ದಂಥ 307 ತೆಗಿಬೇಕು ಅವರು. ಆಮೇಲೆ ಅವರ ಮೇಲೆ ಏನೇನೋ ಈ ರೀತಿ ಒಂದು ಅಂಗಡಿಯ ಮೇಲೆ ಆಕ್ರಮಣ ಮಾಡೋದು, ತಾಯಿಯ ಮೇಲೆ, ಒಂದು ಹೆಣ್ಣು ಮಗಳ ಮೇಲೆ ಆಕ್ರಮಣ ಮಾಡೋದು, ಆ ಕೇಸಸ್ಸನ್ನು ಅವರು ಹಾಕಬೇಕು ಅಂತ ಹೇಳುವಂಥ ನನಗೆ ಪುತ್ತೂರು ಚಲೋ ಅದು ಗೊತ್ತಿಲ್ಲ ಮಾಡ್ತಾರೆ. ಮಾಡೋದಕ್ಕೆ ಅವರು ಅನುಮತಿ ಕೊಡಬೇಕು ಅಷ್ಟೇ. ಅನುಮತಿ ಕೊಡಲಿಲ್ಲ ಸರ್, ಈಗ ಅನುಮತಿ ಕೊಡಲಿಲ್ಲ ಅಲ್ಲ, ಅದು ಕೊಡೋದಿಲ್ಲ ಅಂತ ಆ ರೀತಿ ಮಾಡ್ತೀವಿ ನೋಡಿ. ಅದರಲ್ಲಿ ತಮಾಷೆ ಅಂದರೆ ಅದೇ ದಿವಸ ಅವರನ್ನು ಕೇಳಿದ್ದಾರೆ, ಅದು ಯಾಕೆ ಕೇಳೋದು? ಅವರಿಗೆ ಯಾವುದಾದ್ರು ಬೇರೆ ಗಂಟೆ ಕೊಡಲಿ ಅಥವಾ ಬೇರೆ ರೂಟ್ ಕೊಡಲಿ ಅವರಿಗೆ. ಈ ರೀತಿ ಎಡ್ತಿದ್ದಾರೆ. ನಾಡ್ದು ಅವರ ಮೆರವಣಿಗೆ ಆಗುವಾಗ ನಾವೊಂದು ಅನುಮತಿ ಕೇಳಿದರೆ ಸರಿ ಹೋಗುತ್ತಾ? ಅದು ಈಗ ಅವರ ಧಾರ್ಮಿಕ ಮೆರವಣಿಗೆ ಮೊನ್ನೆ ಏನೊಂದು ಆಯ್ತಲ್ಲ ಧಾರ್ಮಿಕ, ನಾವು ಆ ದಿವಸ ಒಂದು ಮೆರವಣಿಗೆ ಮಾಡ್ತೇವೆ ಅಂತ ಹೇಳಿದರೆ ಅದು ನಾವು ಕೇಳೋದು ಸರಿಯಾ ಅಥವಾ ಅದಕ್ಕೆ ಅವರು ಅನುಮತಿ ಕೊಡದೇ ಇರೋದು ಸರಿಯಾ? ಹೀಗೆ ಈ ಸಮಸ್ಯೆ ಬರ್ತದೆ ಅಂತ. ಅದಕ್ಕೋಸ್ಕರ ಇವತ್ತು ಇವರು ತಮಾಷೆಗೆ ನಮ್ಮನ್ನು ನಿಗ್ರಹಿಸಿ ಮಾಡ್ಬೋದು. ಮುಂದಿನ ದಿನ ನಮಗೆ ಗೊತ್ತಿದೆ ಅಲ್ಲ, ಅವರು ಮಾಡಿದ ಹಾಗೆ ನಮಗೆ ಮಾಡಲಿಕ್ಕೆ ಗೊತ್ತಿದೆ. ಮಾಡಬಾರ್ದು ಅಂತ ನಾವು ಒಂದು ಸೌಹಾರ್ದದಲ್ಲಿ ಬದುಕಬೇಕು ಅಂತ. ಸೌಹಾರ್ದ ಒಂದೇ ಹೊತ್ತಿಗಲ್ಲ, ಸೌಹಾರ್ದ ಹಿಂದೂಗಳು ಮಾತ್ರ ಸೌಹಾರ್ದಯುತವಾಗಿ ಇರಬೇಕು. ನಾವೇನು ಮಾಡಿದರೂ ಆಗ್ತದೆ ಅಂತ ಹೇಳುವಂಥದ್ದು ಆಗಬಾರ್ದು. ಅದಕ್ಕೆ ಸೌಹಾರ್ದ ಅಂದರೆ ಇಬ್ಬರು ಸರಿಯಾಗಿರಬೇಕು. ಅದಕ್ಕೆ ಸರಿಯಾಗಿ ಪೊಲೀಸರು ಇರಬೇಕು, ಸರ್ಕಾರನೂ ಇರಬೇಕು ಅಂತ. ಅಲ್ಪಸಂಖ್ಯಾತರ ಓಟಿಗೋಸ್ಕರ ಅವರನ್ನು ಮಾಡಿದರೆ ನಾಳೆ ಅವರೇ ಒಳಗೆ ಸರಿ. ಇದು ಭಸ್ಮಾಸುರನ ಕತೆ. ಭಸ್ಮಾಸುರ ಹೊರ ತೆಕ್ಕೊಂಡು ಆಮೇಲೆ ಅವರ ತಲೆ ಮೇಲೆ ಕೈ ಇಟ್ಟಾರೆ, ಇವರ ಮೇಲೆ ಕೈ ಇಡ್ತಾರೆ ಅವರು. ಪೊಲೀಸರು ಅದಕ್ಕೆ ಬಗ್ಗಬಾರ್ದು, ಪೊಲೀಸರು ನ್ಯಾಯಯುತವಾಗಿರಬೇಕು ಅಂತ. ಇವತ್ತು ಪೊಲೀಸರು ಆ ಸರ್ಕಾರದ ಅಡಿಯಲ್ಲಿ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ತಾರೆ, ಆವಾಗೇನು ಇವ್ರದ್ದು ಸ್ಥಿತಿ? ಅದಕ್ಕೆ ಪೊಲೀಸರು ಅವರದ್ದೇ ಒಂದು ಕಾನೂನಿದೆ, ನ್ಯಾಯ ಇದೆ, ಆ ನ್ಯಾಯಯುತವಾಗಿ ಅವರು ಇರಬೇಕು. ಇವರಲ್ಲಿ ಯಾರಲ್ಲಿ DSP ಅವರೇನೋ ಹೀಗೆ ಮಾಡಿ ಸರಿಯಲ್ಲ ಅಂತ ಕೇಳಿದ್ದಕ್ಕೆ ಮಗಳು ಕೇಳಿದಂತೆ, ಅಲ್ಲ ನಿಮ್ಮ ಮನೆಯವರಿಗೆ ಮಾಡಿದರೆ ಏನು ದಮ್ಮೇ ಇಲ್ಲ ಅವರು.
ಅವರ ಮನೆಯವರಿಗೆ ಬಂದಾಗ ಈ ಪ್ರಶ್ನೆ, ಈಗ ಅವರ ಹೆಂಡತಿ ಮೇಲೆ ಯಾರು ಬಂದು ಆಕ್ರಮಣ ಮಾಡಿದರು ಅಥವಾ ಮಗಳ ಬಗ್ಗೆ ಏನಾದ್ರು ಮಾತಾಡಿ ಅವಾಗ ಇವರೇನು ಮಾಡ್ತಾರೆ? ಒಂದು ಹೇಡಿಗಳಾಗಿ ಷಂಡರಾಗೆ ಕೂತ್ಕೊಂಡು, ಅದಾಗೋದಿಲ್ಲ. ಷಂಡರಾಗೆ ಕೂತ್ಕೊಂಡು ಹೇಡಿಗಳಾಗಿ ಕೂತ್ಕೊಂಡು ಓಡಲಿಕ್ಕೆ ಇರೋರಲ್ಲ ನಾವು. ನಮಗೆ ಇದೊಂದೇ ನೆಲ ಇರೋದು, ಇದೊಂದೇ ಭೂಮಿ ಇರೋದು. ಅದರ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲರೂ ಯೋಚನೆ ಮಾಡಬೇಕು. ಹಿಂದೂಗಳು ಒಂದು ಕಡೆಯಲ್ಲಿ ಯೋಚನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ನಾವು ಹೀಗೆ ಮಾಡಿದರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದಂತೂ ನಿಶ್ಚಯ. ಅದು ಎಷ್ಟು ದಿವಸ ನಾವು ತಡ್ಕೊಳ್ಳೋದು, ಅದು ಕಷ್ಟ, ಅದು ಮಾಡಬಾರ್ದು. ಅದಕ್ಕೆ ಪೊಲೀಸರು ಎಚ್ಚರಿಕೆಯಿಂದಿರಲಿ, ಹಿಂದೂ ಸಮಾಜವು ಇನ್ನಷ್ಟು ಎಚ್ಚರಿಕೊಳ್ಬೇಕು. ಮೊನ್ನೆ ಎಚ್ಚರಿಕೊಂಡದ್ದು ಭಾರಿ ಒಳ್ಳೆಯದಾಯಿತು. ಮೆರವಣಿಗೆ ಮಾಡ್ತಾರೆ ಅಂತ ನಾನು ಅದಕ್ಕೆ ಪೂರ್ತಿಯಾಗಿ ಬೆಂಬಲ. ಆ ಮೆರವಣಿಗೆಗೆ ಪೊಲೀಸರು ಅದಕ್ಕೆ ಅನುಮತಿ ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.